ಕಮಕ್ನೂರ್ ಇವರನ್ನ ಮುಂದಿನ ವಿಧಾನ ಪರಿಷತ್ ಸದಸ್ಯರಾಗಿ ಸ್ಥಾನಕ್ಕೆ 6 ವರ್ಷಗಳ ಪೂರ್ಣಾವಧಿ ನೇಮಕ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕದ ಕೂಲಿ ಗಂಗಾವತಿ ಸಮಾಜದ ಅಧ್ಯಕ್ಷರಾದ ಅಮೃತ್ ಟಿಕ್ಕಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಿಷ್ಠುರವಾಗಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಮತ್ತು ಎಲ್ಲ ಹಿಂದುಳಿದ ಸಮಾಜಗಳ ಕಡುಬಡವರನ್ನು ಗಣನೆ ತೆಗೆದುಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡು ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುಳಿದ ಆಯೋಗದ ಸದಸ್ಯರಾಗಿ ಅಲ್ಪಾವಧಿಗೆ ನೇಮಕ ಮಾಡಲಾಗಿತ್ತು. ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಹ ವಿಧಾನ ಪರಿಷತ್ ಅಲ್ಪಾವಧಿಗೆ ನೇಮಕ ಮಾಡಲಾಗಿದೆ. ಕಾರಣ, ಅಲ್ಪಾವಧಿ ಸಮಯದಲ್ಲಿ ನಮ್ಮ ಕೂಲಿ ಸಮಾಜಕ್ಕಾಗಿ ಅಥವಾ ಹಿಂದುಳಿದ ಸಮಾಜಗಳಿಗೆ ಹೆಚ್ಚಿನ ಸೇವೆ ಸಲ್ಲಿಸಲು ಸಮಯಾವಕಾಶ ಮುಖಂಡರು ನೀಡಿದ್ದಾರೆ. ಅದೇ ರೀತಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠುರವಾಗಿ ಸೇವೆ ಸಲ್ಲಿಸಿರುವ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ 6 ವರ್ಷಗಳ ಪೂರ್ಣಾವಧಿಗೆ ವಿಧಾನ ಪರಿಷತ್ಗೆ ನೇಮಕ ಮಾಡಿ 2 ವರ್ಷ ಅವಧಿಯ ಸರ್ಕಾರದಲ್ಲಿ ಅವರನ್ನು ಸಂಪುಟ ದರ್ಜೆಯ ಸಚಿವರನ್ನಾಗಿ ನೇಮಕ ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಜಮಾದಾರ್, ಸಂಗಮನಾಥ್ ಕಣ್ಣಿ, ಸುಖದೇವ್ ಕೋಗನೂರ್, ರಮೇಶ್ ಬೀದನೂರ್, ದತ್ತು ಹೊನ್ನಳ್ಳಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಭಿವೃದ್ಧಿಗಾಗಿ ನಾವು ಇವತ್ತಿನ ದಿವಸ ತಮ್ಮ ಎದುರಿಗೆ ನಮ್ಮ ಸಮಾಜದ ತಮ್ಮ ಮೂಲಕ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ತಮ್ಮ ಮೂಲಕ ಕಾಂಗ್ರೆಸ್ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಕೂಲಿ ಕಬ್ಬರಿಗ ಸಮಾಜ ಅತಿ ಹೀನಾಯ ಸ್ಥಿತಿಯಲ್ಲಿದ್ದು, ಈ ಸಮಾಜಕ್ಕೆ ಏನಾದರೂ ನ್ಯಾಯ ದೊರಕಬೇಕಾದರೆ ಸದನದಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಮತ್ತು ತಮ್ಮಂಥ ಎಲ್ಲ ಪತ್ರಿಕೋದ್ಯಮದವರ ಮುಂದೆ ಮಾತಾಡ್ತಕ್ಕಂಥ ವ್ಯಕ್ತಿ ಬೇಕು. ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ದರೆ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತದಂತೇಳಿ ನಾವು ತಮ್ಮ ಮೂಲಕ ಕೇಳ್ತಾ, ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಈ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಮಾಡಿ ಮತ್ತು ಮುಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಂಟಿನ್ಯೂ ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಸಮಾಜದ ಅನೇಕ ಜನರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅದರ ಇವರಂಥ ಆ್ಯಕ್ಟಿವಿಟಿ ಇಲ್ಲ ಯಾರಿಗೂ. ಇವತ್ತು ಇವರು ವಿಧಾನ ಪರಿಷತ್ತಿನ ಸದಸ್ಯರಾದ ಬಳಿಕ ಕರ್ನಾಟಕ ರಾಜ್ಯ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಮಾತಾಡಿದವರು ಮೊಟ್ಟ ಮೊದಲಿಗೆ ತಿಪ್ಪಣ್ಣಪ್ಪ ಕಮಕ್ನೂರ್. ಮತ್ತು ಇದೀಗ ತಾನೇ ಕಲಬುರಗಿಯಲ್ಲಿ ಡಾಕ್ಟರ್ ಜಗಜೀವನ್ ರಾಮ್ ಅವರ ಒಂದು ಸ್ಟ್ಯಾಚ್ಯೂದ ಪಕ್ಕದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆಗೆ ಸ್ಥಳಾವಕಾಶ ಮಾಡಿ ಕೊಡ ಸಮಾಜಕ್ಕೆ ಮಾಡಿಸಿರ್ತಂಥ ವ್ಯಕ್ತಿ ಯಾರಾದರೂ ಅವರು ತಿಪ್ಪಣ್ಣಪ್ಪ ಕಮಕ್ನೂರ್. ಮತ್ತು ಮಾತಾ ಮಾಣಿಕೇಶ್ವರಿಯವರ ಐಕ್ಯ ಸ್ಥಳವಾದ ಯಾನಗುಂದಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಹ ಅವರ ಮುಖಾಂತರ ಈ ಸರ್ಕಾರದಲ್ಲಿ ಏರ್ಪಡಿಸಿದ್ದಾರೆ. ಅದು ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಇನ್ನೂ ಚಾಲ್ತಿಯಲ್ಲಿ ಬಂದಿಲ್ಲದು. ಇವೆಲ್ಲ ಕೆಲಸಗಳು ಮಾಡಬೇಕಾದ್ರೆ ತಿಪ್ಪಣ್ಣಪ್ಪವರೇ ಯೋಗ್ಯರ. ಅವರು ಈ ಮಂತ್ರಿಮಂಡಲದ ಎಲ್ಲ ಮಂತ್ರಿ ಮತ್ತು ಶಾಸಕರ ಜೊತೆ ಒಳ್ಳೆಯ ಒಡನಾಟ ಸಂಬಂಧದ ಮತ್ತು ಅವರು ಭಾಳ ಚಾಣಕ್ಯ ಇದ್ದಾರೆ. ಅವ್ರಲ್ಲಿಂದ ಏನಾದರೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ಬೋದು ಅಂತ ಹೇಳಿಕೆಸಿಂದ್ರೆ ನಾವು ತಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಸರ್, ಎಲ್ಲರೂ ನಮ್ಮ ಕಮ್ಯುನಿಟಿಯವರು ಒಳ್ಳೆಯವರ, ಎಲ್ಲರದ್ದು ಅಪೇಕ್ಷೆ ಅದ, ಎಲ್ಲರೂ ದುಡ್ದಂಥವ್ರ. ಆದರೆ ಇವತ್ತಿನ ದಿನಮಾನದಲ್ಲಿ ವಿಧಾನ ಪರಿಷತ್, ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿ, ಚಾಣಕ್ಯ ವ್ಯಕ್ತಿ, ಸಮಾಜದ ಕಳಕಳಿ ಉಳ್ಳವರು ಅಂದ್ರೆ ತಿಪ್ಪಣ್ಣಪ್ಪ ಕಮಕ್ನೂರ್. ಯಾಕಪ್ಪ ಅಂದ್ರೆ ಅವರು ಇಲ್ಲೇ ಹಿಡಿದು ದಿಲ್ಲಿ ತನಕ ಸಂಬಂಧದ ಎಲ್ಲ ವ್ಯಕ್ತಿಗಳ ಕೂಡ ಒಳ್ಳೆಯ ಸಂಬಂಧ ಹೊಂದಿದ್ದಾರೆ. ಅದಕ್ಕೆ ನಮ್ಮ ಸಮಾಜ ಏನಾದರೂ ಆಗೋ ಹೋಗೋ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ಬೋದು ಅಂತ ನಮ್ದು ಅಪೇಕ್ಷೆ ಅದ. ಆ ಕಾರಣಕ್ಕಾಗಿ ನಾವು ತಿಪ್ಪಣ್ಣಪ್ಪ ಅವರಿಗೆ ಮಂತ್ರಿ ಮಾಡಿ ಮುಂದೆ ಕಂಟಿನ್ಯೂ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಬೇಕಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಳಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ತಮ್ಮ ಮೂಲಕ.